ನಿಮ್ಮ ರಾಶಿಗೆ ಈ ವರ್ಷ ಕಷ್ಟಗಳು ಬರಬಹುದು ಅಂತ ಯಾವುದೋ ಒಂದು ರಾಶಿಗೆ ಹೇಳ್ತಾರೆ. ಚಿಕ್ಕ ವಯಸ್ಸಲ್ಲಿ ಸಾಮಾನ್ಯವಾಗಿ ಗಂಡಾಂತರ ನೀರಿನಿಂದ, ಅಗ್ನಿಯಿಂದ, ವಾಯುವಿಂದ, ಇನ್ನು ಹಾವು ಕಡಿತ, ಈ ಥರದನ್ನೆಲ್ಲ ಹೇಳ್ತಾ ಇದ್ರು. ಯಾವಾಗ ಆಧುನಿಕತೆ ಬಂತು ಈಗ ನೀರು ಅದೆಲ್ಲ ಬಿಟ್ಬಿಟ್ಟಿದ್ದಾರೆ. ಯಾಕಂದರೆ ನೀರು ಮೊದಲು ಬಾವಿಗಳಿಗೆ ಬೀಳು ಸತ್ತೋಗೋದು ಬೇರೆ ಬೇರೆ ಎಲ್ಲ ಇತ್ತು. ಈಗ ಅದಿಲ್ಲ, ಈಗ ವಾಹನದಿಂದ ಅಂತ ಹೇಳ್ತಾರೆ, ಕಾಯಿಲೆಯಿಂದ ಅಂತ ಹೇಳ್ತಾರೆ. ನೀವು ಬಹಳ ಒಳ್ಳೆಯವರು, ಬೇರೆ ಜನರನ್ನ ನಂಬಿಡ್ತೀರಿ, ಅದರಿಂದ ಯಾರನ್ನೂ ಜಾಸ್ತಿ ನಂಬಕ್ಕೆ ಹೋಗ್ಬೇಡಿ, ಯಾರಿಗೂ ಜಾಮೀನು ಹಾಕಕ್ಕೆ ಹೋಗ್ಬೇಡಿ, ಯಾರಿಗೂ ಹಣದ ವಿಷಯದಲ್ಲಿ ಸಹಾಯ ಮಾಡಕ್ಕೆ ಹೋಗ್ಬೇಡಿ, ಈ ರೀತಿಯ ಒಂದು ಹೇಳ್ತಾರೆ. ಈ ವರ್ಷ ಪ್ರಕೃತಿ ವಿಕೋಪ ಆಗುತ್ತೆ ಅಂತೇಳಿ. ಖಂಡಿತವಾಗ್ಲೂ ನೀವು ನೋಡಿ, ಯಾವುದೇ ವರ್ಷವನ್ನು ತಗೊಳ್ಳಿ ನೀವು ಜಗತ್ತಿನ ಸೃಷ್ಟಿಯಲ್ಲಿ, ಪ್ರತಿ ವರ್ಷ ಒಂದಲ್ಲ ಒಂದು ಭಾಗದಲ್ಲಿ ಪ್ರಕೃತಿ ವಿಕೋಪ ಅತ್ಯಂತ ಸಹಜವಾಗಿ ಆಗ್ತಾ ಇರುತ್ತೆ. ನಿಮ್ಮ ಹುಟ್ಟಿದ ದಿನಾಂಕದ ಮೇಲೆ, ಡೇಟ್ ಮೇಲೆ, ಅಥವಾ ಬಣ್ಣದ ಮೇಲೆ, ಇನ್ಯಾವುದೋ ಕವಡೆ ಮೇಲೆ, ಗಿಣಿಶಾಸ್ತ್ರದ ಮೇಲೆ ಖಂಡಿತವಾಗಲೂ ಸ್ಪಷ್ಟವಾಗಿ ಹೇಳುವ ಯಾವ ಸಾಧ್ಯತೆಯೂ ಇಲ್ಲ. ಎಲ್ರಿಗೂ ನಮಸ್ಕಾರ. ನಾನು ವಿವೇಕಾನಂದ HK. ಎಲ್ಲ ಪೀಪಲ್ ಟಿವಿಯ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಹೊಸ ವರ್ಷದ ಸಂಭ್ರಮದಲ್ಲಿದ್ದೀರಿ, ತುಂಬ ಸಂತೋಷ. ಎಲ್ಲರ ಬದುಕಿನಲ್ಲಿ ಎಲ್ಲವೂ ಹೊಸದಾಗಲಿ. ಆದರೆ ಇತ್ತೀಚೆಗೆ ಈ ಒಂದು ಹೊಸ ವರ್ಷ ಪ್ರಾರಂಭ ಆಗಲಿಕ್ಕೆ ಒಂದು 2-3 ದಿನದ ಹಿಂದೆ ಮತ್ತು ಹೊಸ ವರ್ಷದ ದಿನ ಎಲ್ಲ ಬಹುತೇಕ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಮತ್ತು ಬೇರೆ ಬೇರೆ ಮಾಧ್ಯಮಗಳು, ಪತ್ರಿಕಾ ಮಾಧ್ಯಮಗಳು ಮತ್ತು ಬೇರೆ ಬೇರೆ ಅಲ್ಲಲ್ಲಿ ಈವನ್ ಸೋಷಿಯಲ್ ಮಾಧ್ಯಮಗಳಲ್ಲೂ ಕೂಡ ಹೊಸ ವರ್ಷ ಏನೆಲ್ಲ ಬದಲಾವಣೆಗಳನ್ನು ತರುತ್ತೆ ಅಂತ ಒಂದಷ್ಟು ಜನ ಮಾತಾಡ್ತಾ ಇದ್ರು. ಹೌದು, ಆ ನಿರೀಕ್ಷೆ ಎಲ್ರಿಗೂ ಇರುತ್ತೆ ಮತ್ತು ಒಂದಷ್ಟು ನಾಲೆಡ್ಜು, ಊಹೆಗಳು ಎಲ್ಲರಿಗೂ ಇದ್ದೇ ಇರುತ್ತೆ. ಆದರೆ ಪರ್ಟಿಕ್ಯುಲರ್ ಆಗಿ ವೈಯಕ್ತಿಕವಾಗಿ ಕೆಲವು ಜ್ಯೋತಿಷಿಗಳು ಅಂದರೆ ಭವಿಷ್ಯವಾಣಿಯನ್ನು ಹೇಳುವಂಥವ್ರು ವೈಯಕ್ತಿಕವಾಗಿ ರಾಶಿ ಆಧಾರದ ಮೇಲೆ, ನಿಮ್ಮ ಹೆಸರಿನ ಆಧಾರದ ಮೇಲೆ, ನಿಮ್ಮ ಹುಟ್ಟಿನ ದಿನಾಂಕದ ಆಧಾರದ ಮೇಲೆ ಒಂದಷ್ಟು ಭವಿಷ್ಯಗಳನ್ನು ಹೇಳಿದ್ದಾರೆ. ಯಾವ್ಯಾವ ರಾಶಿಗೆ ಏನೆಲ್ಲ ಆಗಬಹುದು ಅಂತ ಹೇಳ್ತಾ, ಕೆಲವು ಪ್ರಖ್ಯಾತ ವ್ಯಕ್ತಿಗಳ, ರಾಜಕಾರಣಿಗಳ ವ್ಯಕ್ತಿಗಳನ್ನು ಎಲ್ಲ ಹೇಳ್ತಾ ಅವರು ಒಂದಷ್ಟು ಭವಿಷ್ಯವಾಣಿಗಳನ್ನು ಹೇಳಿದ್ದಾರೆ. ಹಾಗಾದರೆ ಅದೆಲ್ಲವೂ ಸಾರ್ವತ್ರಿಕ ಸತ್ಯವೇ? ಈ ಭವಿಷ್ಯ ಎಲ್ಲ ನಿಜ ಆಗುತ್ತಲೇ? ಹಾಗಾದರೆ ನಿಜ ಆಗುತ್ತೆಯೇ? ಅವ್ರು ಹೇಗೆ ಹೇಳಿದ್ರು? ಅದಕ್ಕೆ ಆಧಾರ ಏನು? ನೋಡಿ, ಮನುಷ್ಯ ಎಲ್ಲ ಜೀವರಾಶಿಗಳಂತೆ ಮನುಷ್ಯ ಕೂಡ ಒಬ್ಬ ಒಂದು ಪ್ರಾಣಿ, ಸಸ್ತನಿಗಳಲ್ಲಿ ಮುಖ್ಯವಾದ ಪ್ರಾಣಿ. ಆದರೆ ಆತ ತನ್ನ ಬುದ್ಧಿಶಕ್ತಿಯಿಂದ ಹೆಚ್ಚು ಕಡಿಮೆ ಎಲ್ಲವನ್ನು ನಿಯಂತ್ರಣಕ್ಕೆ ಪಡೆದು, ಪ್ರಕೃತಿ ಅದು ಇದು ಎಷ್ಟು ಸಾಧ್ಯನೋ ಅಷ್ಟು ನಿಯಂತ್ರಣ ಪ್ರಾಣಿಗಳೆಲ್ಲ ಮಾಡಿ ಅವನು ನಾಗರಿಕ ಸಮಾಜವನ್ನು ಕಟ್ಟಿಕೊಂಡು ಜೀವನ ಮಾಡ್ತಿದ್ದಾನೆ. ಕೋಟಿ ವರ್ಷಗಳಿಂದ ಕೋಟಿ ಜನಗಳು, ಅದು ಸಂಖ್ಯೆಗಳು ಸಿಕ್ಕೋದೇ ಇಲ್ಲ ಅನಿಸುತ್ತೆ, ಹುಟ್ಟಿ ಸತ್ತು ಹೀಗೆ ನಡ್ಕೊಂಡು ಬರ್ತಾನೆ ಇದೆ. ಈಗ ಭೂಮಿ ಮೇಲೆ ಸುಮಾರು ಒಂದು 200ಕ್ಕೂ ಹೆಚ್ಚು ದೇಶಗಳು, ಒಂದು 7 ಖಂಡಗಳು, ಜೊತೆಗೆ ಕಾಂಟಿನೆಂಟಲ್ಸು, ಅದು ಬಿಟ್ಟು 200ಕ್ಕೂ ಹೆಚ್ಚು ದೇಶಗಳು ಮತ್ತು ಸುಮಾರು ಹತ್ತಿರ ಲೆಕ್ಕ ಎಲ್ಲ ಸೇರಿ, ಅಧಿಕೃತ ಅನಧಿಕೃತ ಎಲ್ಲ ಸೇರಿ 800 ಕೋಟಿ ಜನ ನಾವು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಈಗ ಜೀವಂತವಾಗಿ ವಾಸ ಮಾಡ್ತಾ ಇದ್ದೀವಿ, ನಾಗರಿಕರು ಅಂತ ಹೇಳುವ ಜನ. ಹಾಗಾದರೆ ಈ ರಾಶಿ ಭವಿಷ್ಯ ಎಲ್ಲರಿಗೂ ಈಗ ಇವರು ಏನು ಹೇಳಿದ್ದಾರೆ, ಉದಾಹರಣೆಗೆ ಈಗ ಕರ್ನಾಟಕದ ಕನ್ನಡ ಟಿವಿಗಳಲ್ಲಿ ಏನು ಹೇಳಿದ್ದಾರೆ, ವೃಷಭ ರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ಏನೇನೋ ಇದೆಯಲ್ಲ, ಹೆಸರಿನ ಮೇಲೆ, ಹುಟ್ಟಿನ ಆಧಾರದ ಮೇಲೆ, ದಿನಾಂಕದ ಆಧಾರದ ಮೇಲೆ ಬರುತ್ತಲ್ಲ, ಅದೆಲ್ಲವೂ ನಿಜ ಆಗುತ್ತಾ? ಸಾಮಾನ್ಯವಾಗಿ ನೀವು ನೋಡ್ತಾ ಬನ್ನಿ, ಇದು ಸಾಮಾನ್ಯ ಜ್ಞಾನ. ಅವರು ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅನ್ನೋದಕ್ಕೂ ಒಂದು ಉದಾಹರಣೆಗಳನ್ನು ಹೇಳ್ತಾ ಹೋಗೋಣ. ನಿಮ್ಮ ರಾಶಿಗೆ ಈ ವರ್ಷ ಕಷ್ಟಗಳು ಬರಬಹುದು ಅಂತ ಯಾವುದೋ ಒಂದು ರಾಶಿಗೆ ಹೇಳ್ತಾರೆ. ಸಹಜವಾಗಿ ಎಲ್ಲರ ಜೀವನದಲ್ಲೂ ನಾನು ಇದು ಒಂದು ಪ್ರೌಢಾವಸ್ಥೆಯನ್ನು ಮೀರಿದವ್ರಿಗೆ ಹೇಳ್ತೀನಿ. ಚಿಕ್ಕ ಮಕ್ಕಳ ವಿಷಯದಲ್ಲಿ ಏನು ಹೇಳಲಿಕ್ಕಾಗಲ್ಲ, ಅಥವಾ 80-90 ವಯಸ್ಸು ಮಾರಿದವ್ರಿಗೂ ಭವಿಷ್ಯಗಳು ಅಪ್ಲಿಕೆ ಆಗಲ್ಲ. ಅಲ್ಲೇ ನಿಮಗೆ ರಾಶಿ ಭವಿಷ್ಯದ ಒಂದು ಟೊಳ್ಳುತನ ಗೊತ್ತಾಗುತ್ತೆ. ಆದರೆ ಬಿಟ್ಬಿಡೋಣ ಅವ್ರನ್ನ. ಸಹಜವಾಗಿ ಕುಟುಂಬ ವ್ಯವಸ್ಥೆಯಲ್ಲಿರುವ ಪ್ರೌಢಾವಸ್ಥೆ ತಲುಪಿದ ಉದ್ಯೋಗಿಗಳು, ಕುಟುಂಬಸ್ಥರು, ಅಂಥವ್ರನ್ನ, ಸಾಮಾನ್ಯ ಜನರನ್ನ ಕುರಿತು ನಾವು ಮಾತಾಡೋಣ. ಎಲ್ಲರಿಗೂ ಕಷ್ಟಗಳು ಬರುತ್ತಾ ಅಂದರೆ, ಒಂದು ವರ್ಷದಲ್ಲಿ 365 ದಿನದಲ್ಲಿ ಸಾಮಾನ್ಯವಾಗಿ ಇಡೀ ಬದುಕಿನಲ್ಲಿ, ಅದರಲ್ಲೂ ನಾವು ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ ಇರೋದ್ರಿಂದ ಎಲ್ಲರೂ ಕೂಡ ಎಲ್ಲ ರೀತಿಯ ವ್ಯತ್ಯಾಸಗಳು, ಕಷ್ಟ ಸುಖಗಳು ಆಗ್ತಾನೇ ಇರುತ್ತೆ.
ನೀವು ಇದನ್ನ ವಿಶೇಷವಾದ ಜ್ಞಾನದಿಂದ ಏನು ಹೇಳಬೇಕಾಗಿಲ್ಲ. ಯಾವುದೋ ಒಂದು ರಾಶಿಯವರಿಗೆ ಕಂಪ್ಲೀಟ್ ಸುಖನೇ ಇರುತ್ತೆ ಅಥವಾ ಕಷ್ಟನೇ ಇರುತ್ತೆ ಹಾಗೇನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಈ ವ್ಯವಸ್ಥೆಗಳಲ್ಲಿ ಒಂದಷ್ಟು ಖುಷಿಗಳು ನಡೀತಾ ಇರ್ತವೆ. ಅಂದರೆ ಅವ್ರಿಗೆ ಈಗ ಉದಾಹರಣೆಗೆ SLCಯಲ್ಲಿ ಎಕ್ಸಾಮ್ ಬರೆದಿರೋನು, ಮದುವೆಗೆ ಕಾಯ್ತಾ ಇರೋನು, ಉದ್ಯೋಗಕ್ಕೆ ಕಾಯ್ತಾ ಇರೋನು, ಇನ್ಯಾವುದೋ ಸಿನಿಮಾ ರಂಗದಲ್ಲಿ ಇರೋರು, ಕ್ರೀಡಾ ಕ್ಷೇತ್ರದಲ್ಲಿರೋರು, ವಿಜ್ಞಾನ ಕ್ಷೇತ್ರದಲ್ಲಿರೋರು, ವ್ಯಾಪಾರ ಕ್ಷೇತ್ರದಲ್ಲಿ, ಈ ಥರ ಅನೇಕರು ಇರ್ತಾರೆ. ಯಾವ ರಾಶಿನೋ ಏನೋ ಗೊತ್ತಿಲ್ಲ. ಅವರು ಕೆಲವ್ರಿಗೂ ಸಕ್ಸಸ್ ಆಗುತ್ತೆ, ಕೆಲವ್ರಿಗೆ ಫೇಲ್ಯೂರ್ ಆಗುತ್ತೆ. ಸೊ ಕಷ್ಟಗಳು ಒಟ್ಟಿಗೆ ಬರ್ಬೋದು, ಸುಖಗಳು ಬರ್ಬೋದು. ಇನ್ನೂ ಅವರನ್ನ ಹೇಳ್ತಾ ಹೋದ್ರೆ ಇವತ್ತು ನಿಮ್ಗೆ ಒಂದು ಗಂಡಾಂತರ ಇರುತ್ತೆ ಅಂತಾರೆ. ನೋಡಿ, ನಾನೇ ನೋಡಿದಾಗೆ ಚಿಕ್ಕ ವಯಸ್ಸಲ್ಲಿ ಸಾಮಾನ್ಯವಾಗಿ ಗಂಡಾಂತರ ನೀರಿನಿಂದ, ಅಗ್ನಿಯಿಂದ, ವಾಯುವಿಂದ, ಇನ್ನು ಹಾವು ಕಡಿತ, ಈ ಥರದನ್ನೆಲ್ಲ ಹೇಳ್ತಾ ಇದ್ರು. ಯಾವಾಗ ಆಧುನಿಕತೆ ಬಂತು ಈಗ ನೀರು ಅದೆಲ್ಲ ಬಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ನೀರು ಮೊದಲು ಬಾವಿಗಳಿಗೆ ಬೀಳು ಸತ್ತೋಗೋದು ಬೇರೆ ಬೇರೆ ಎಲ್ಲ ಇತ್ತು. ಈಗ ಅದಿಲ್ಲ. ಈಗ ವಾಹನದಿಂದ ಅಂತ ಹೇಳ್ತಾರೆ, ಕಾಯಿಲೆಯಿಂದ ಅಂತ ಹೇಳ್ತಾರೆ. ಸೊ ಇದು ಕೂಡ ಸಹಜವಾಗಿ ಆಗ್ತಾ ಇರೋದು. ಇದಕ್ಕೆ ತೀರಾ ಅಧ್ಯಯನದ ಅವಶ್ಯಕತೆನೂ ಇಲ್ಲ. ಸಹಜವಾಗಿ ಒಂದು ಸಾಮಾನ್ಯ ಜ್ಞಾನ ಉಪಯೋಗಿಸಿನೇ ನಾವು ಈ ರೀತಿಯ ಒಂದು ಗಂಡಾಂತರ ಇತ್ತು ನಿಮಗೆ. ಯಾಕಂದ್ರೆ ಪ್ರತಿದಿನ ನೀವು ವಾಹನದಲ್ಲಿ ಸಂಚರಿಸಬೇಕಾದ್ರೆ ಈ ಬೆಂಗಳೂರಿನಂಥ ಮಹಾನಗರದಲ್ಲಿ ಅಥವಾ ಯಾವುದೇ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನೀವು ಸಂಚರಿಸಬೇಕಾದ್ರೆ ನಿಮ್ಮ ಜೀವ ಯಾವಾಗಲೂ ಅಪಾಯದಲ್ಲಿರುತ್ತೆ. ನೀವು ತಪ್ಪು ಮಾಡಿದ್ರು, ಬೇರೆಯವರು ತಪ್ಪು ಮಾಡಿದ್ರು, ಅಥವಾ ಇನ್ನೇನೋ ಆಗವಾಗಿ ಯಾವಾಗಲೂ ಅಪಾಯಕಾರಿ ಹಂತದಲ್ಲೇ ಇರುತ್ತೆ. ಅದಕ್ಕೇನು ವಿಶೇಷ ಅಲ್ಲ. ಎಷ್ಟೋ ಸರಿ ನಾವುಗಳು ಕೂಡ ಬಚಾವಾಗೇ ಬಂದಿರ್ತೀವಿ. ಅಂದರೆ ಎಲ್ಲೋ ಸತ್ತು ಗಾಡಿ ಮೇಲೆ ಬರಬೇಕಿತ್ತು, ಇನ್ನೊಂದು, ಆ ಥರದ್ದು ಎಲ್ರಿಗೂ ಆಗ್ತಾ ಇರ್ತಾರೆ. ಅದನ್ನೇ ಅವರು ಹೈಲೈಟ್ ಮಾಡ್ಕೋತಾರೆ. ಇನ್ನೊಂದು, ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿಗೆ ಅನಾರೋಗ್ಯ ಅಂತ ಹೇಳ್ತಾರೆ. ಇದಕ್ಕೂ ಕೂಡ ವಿಶೇಷ ನಾಲೆಡ್ಜ್ ಬೇಕಾಗಿಲ್ಲ. ಸಾಮಾನ್ಯವಾಗಿ ಎಲ್ಲರನ್ನು ಅನಾರೋಗ್ಯ ಕಾಡುತ್ತೆ ಮನೆಯಲ್ಲಿ. ಮೊದಲು ಅಂದರೆ ಅಟ್ಲೀಸ್ಟ್ 80-90 ವಯಸ್ಸಿನ ಮೇಲೆ, ಅದಾದಮೇಲೆ 70 ವಯಸ್ಸಿನ ಮೇಲೆ, 60. ಈಗ ನಿಮಗೆ 40-45ಕ್ಕೆ ಹೆಚ್ಚು ಕಡಿಮೆ ಎಲ್ಲರೂ BP, ಶುಗರು, ಕೊಲೆಸ್ಟ್ರಾಲು, ಥೈರಾಯ್ಡು, ಗ್ಯಾಸ್ಟ್ರಸೈಟಿಸು, ಏನೋ ಒಂದು ಒಟ್ಟಿನಲ್ಲಿ ಸ್ಕಿನ್ ಪ್ರಾಬ್ಲಮ್ಮು, ಅಲರ್ಜಿ, ಏನೋ ಒಂದು ಪ್ರಾಬ್ಲಮನ್ನು ಈಗ ಎಲ್ಲರೂ ಕೂಡ ಹೊಂದಿರ್ತಾರೆ. ಅದರಿಂದ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅಂತೇಳಿ ಒಂದು ವರ್ಷದ ಅವಧಿಯಲ್ಲಿ ಹೆಚ್ಚು ಕಡಿಮೆ ಬೇಸಿಗೆಯಲ್ಲೋ, ಮಳೆಯಲ್ಲೋ, ಚಳಿಯಲ್ಲೋ ಎಲ್ಲರ ಆರೋಗ್ಯಗಳು ಕೂಡ ವ್ಯತ್ಯಾಸಗಳಾಗುವ ಸಾಧ್ಯತೆ ಇರುತ್ತೆ. ಅದನ್ನು ಕೂಡ ಇವರು ಜನರಲ್ ಆಗಿ ವಿಶೇಷವಾಗಿ ಕೆಲವ್ರಿಗೆ ಮಾತ್ರ ಹೇಳ್ತಾರೆ. ಅದು ಆ ಥರ ಅಲ್ಲ, ಎಲ್ಲರಲ್ಲೂ ಕೂಡ ಏನಾದರೂ ವ್ಯತ್ಯಾಸಗಳಾಗಬಹುದು. ಇನ್ನು ಅವರು ಹೇಳೋದೇನು ಅಂದರೆ, ನೀವು ಬಹಳ ಒಳ್ಳೆಯವರು, ಬೇರೆ ಜನರನ್ನ ನಂಬಿಡ್ತೀರಿ, ಅದರಿಂದ ಯಾರನ್ನೂ ಜಾಸ್ತಿ ನಂಬಕ್ಕೆ ಹೋಗ್ಬೇಡಿ, ಯಾರಿಗೂ ಜಾಮೀನು ಹಾಕಕ್ಕೆ ಹೋಗ್ಬೇಡಿ, ಯಾರಿಗೂ ಹಣದ ವಿಷಯದಲ್ಲಿ ಸಹಾಯ ಮಾಡಕ್ಕೆ ಹೋಗ್ಬೇಡಿ, ಈ ರೀತಿಯ ಒಂದು ಹೇಳ್ತಾರೆ. ಇದು ಖಂಡಿತವಾಗ್ಲೂ ಅಷ್ಟೇ ಅಲ್ವಾ? ಅವ್ರು ಹೇಳ್ತಾರೆ ನಿಮಗೆ ನಿಮ್ಮ ಹತ್ತಿರದವರೇ ಮೋಸ ಮಾಡ್ತಾರೆ ಅಂತೇಳಿ. ಇದು ಹೆಚ್ಚು ಕಡಿಮೆ ಎಲ್ಲರ ಬದುಕಲ್ಲೂ ನಡೆಯೋದೆ. ಈಗ ಜಾಮೀನು ಹಾಕಿದಾಗ ಈಗಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಹೆಚ್ಚು ಕಡಿಮೆ ನಾವು ಯಾರಿಗಾರು ಜಾಮೀನು ಹಾಕಿ ಅವ್ರು ಎತ್ಕೊಂಡು ಹೋಗೋದು, ಏನೋ ಆಗೋದು, ಇದು ಎಲ್ಲವೂ ಆಗ್ತಾನೆ ಇರುತ್ತೆ. ಸೊ ಆ ಕಾರಣಕ್ಕೆ ಇವು ಕೂಡ ಎಲ್ಲರ ಬದುಕಿನಲ್ಲಿ ವ್ಯಾವಹಾರಿಕವಾಗಿ ನಡೆಯುವಂಥದ್ದೇ. ಅದನ್ನೇ ಹೈಲೈಟ್ ಮಾಡ್ತಾ ಬರ್ತಾ ಇರ್ತಾರೆ. ಸೊ ಇನ್ನು ಕೆಲವರು ಹೇಳ್ತಾರೆ ಈ ವರ್ಷ ಪ್ರಕೃತಿ ವಿಕೋಪ ಆಗುತ್ತೆ ಅಂತೇಳಿ. ಖಂಡಿತವಾಗ್ಲೂ ನೀವು ನೋಡಿ, ಯಾವುದೇ ವರ್ಷವನ್ನು ತಗೊಳ್ಳಿ ನೀವು ಜಗತ್ತಿನ ಸೃಷ್ಟಿಯಲ್ಲಿ, ಪ್ರತಿ ವರ್ಷ ಒಂದಲ್ಲ ಒಂದು ಭಾಗದಲ್ಲಿ ಪ್ರಕೃತಿ ವಿಕೋಪ ಅತ್ಯಂತ ಸಹಜವಾಗಿ ಆಗ್ತಾ ಇರುತ್ತೆ. ಆಗ ಕಡಿಮೆ ಜನ ಸತ್ತಿರ್ಬೋದು. ಈಗ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅದು ಭೂಕಂಪ ಇರ್ಬೋದು, ಕಾಳಗಿಚ್ಚಿರ್ಬೋದು, ಅತಿವೃಷ್ಟಿ ಇರ್ಬೋದು, ಅನಾವೃಷ್ಟಿ ಇರ್ಬೋದು, ಚಂಡಮಾರುತ ಇರ್ಬೋದು, ಪ್ರವಾಹ ಇರ್ಬೋದು, ಮೇಘಸ್ಫೋಟ ಇರ್ಬೋದು, ಯಾವುದು ಬೇಕಾದರೂ, ಇನ್ಕ್ಲೂಡಿಂಗ್ ಸಾಂಕ್ರಾಮಿಕ ರೋಗಗಳು, ಏನು ಬೇಕಾದರೂ ಆಗ್ಬೋದು. ಇದನ್ನ ಎಲ್ಲರೂ ಸಹಜವಾಗಿ ತಗೋಬೇಕಾಗುತ್ತೆ ಹೊರತು ವಿಶೇಷವಾಗಿ ಈ ವರ್ಷಕ್ಕೆ ಅಂತೇನಿಲ್ಲ. ಆಮೇಲೆ ಅಗ್ನಿ ಅನಾಹುತ ಆಗ್ಬೋದು, ಅಪಘಾತಗಳಾಗಬಹುದು. ಏನಿದು ಅಗ್ನಿ ಅನಾಹುತಗಳು ಕೂಡ ಪ್ರತಿ ಸಂದರ್ಭದಲ್ಲೂ ಆಗ್ತಾನೇ ಇರುತ್ತೆ. ಈಗಂತೂ ಬದುಕು ಮತ್ತು ಸಮಾಜ ಎಲ್ಲವೂ ಸಂಕೀರ್ಣ ಆಗಿರೋದ್ರಿಂದ, ತಂತ್ರಜ್ಞಾನ ಇರೋದ್ರಿಂದ ಯಾವಾಗ ಬೇಕಾದರೂ ಫೈರ್ ಆಗ್ಬೋದು. ಮೊನ್ನೆ ಸ್ವಿಟ್ಜರ್ಲ್ಯಾಂಡಿನಲ್ಲಿ ಹೊಸ ವರ್ಷದಲ್ಲಿ, ಸ್ವಿಟ್ಜರ್ಲ್ಯಾಂಡ್ ಅಂತ ಅತ್ಯಂತ ಸುರಕ್ಷಿತ ದೇಶದಲ್ಲಿ ಕೂಡ ಅಗ್ನಿ ಅನಾಹುತ ಆಗಿ 40 ಜನ ಸತ್ತಿದ್ದಾರೆ. ಮೊನ್ನೆ ಗೋವಾದಲ್ಲೂ ಕೂಡ ಆಯಿತು. ಇವನ್ನು ಕೂಡ ಜ್ಯೋತಿಷ್ಯರು ಸಹಜವಾಗಿ ನನಗೆ ಗೊತ್ತಿದೆ ಅನ್ನುವಂತಹ ಹೇಳ್ತಾರಲ್ಲ, ಅದು ಯಾವಾಗಲೂ ಆಗುತ್ತೆ. ಜೊತೆಗೆ ಅವ್ರು ಹೇಳ್ತಾರೆ ಈ ವರ್ಷ ಯಾವುದೋ ಒಂದು ಹೊಸ ತಲೆ ಬೀಳುತ್ತೆ, ಅಂದರೆ ಯಾರೋ ಒಬ್ಬ ಮಹಾ ವ್ಯಕ್ತಿ ಅಥವಾ ಪ್ರಖ್ಯಾತ ವ್ಯಕ್ತಿ ಸಾಯ್ತಾರೆ ಅಂತೇಳಿ. ಖಂಡಿತವಾಗ್ಲೂ ಅದು ಕೂಡ ಅತ್ಯಂತ ಸಹಜವಾದಿದೆ. ನಿಮ್ಗೆ ಗೊತ್ತಿದೆ, ಯಾರು ಸಾಯ್ತೆ ಅಂತ ಹೇಳಲ್ಲ, ವಯಸ್ಸಾಗಿರುತ್ತಲ್ಲ ಯಾರೋ ಒಬ್ಬರು, ಅಥವಾ ವಯಸ್ಸಾಗದೇನೋ ರಾಜಕೀಯದವ್ರನ್ನ ಯಾರಾದರೂ ಶೂಟ್ ಮಾಡಾಕ್ಬಿಡ್ಬೋದು, ಅಥವಾ ಅವ್ರಿಗೂ ಆಕ್ಸಿಡೆಂಟ್ ಆಗ್ಬೋದು, ಕಾಯಿಲೆ ಬರ್ಬೋದು, ಸಹಜವಾಗಿ ಸಾಯ್ಬೋದು. ಈ ಎಲ್ಲಕ್ಕೂ ಕೂಡ ನೀವು ತೀರಾ ಅಧ್ಯಯನ ಏನು ಬೇಕಾಗಿಲ್ಲ, ಸಾಮಾನ್ಯ ಜ್ಞಾನದಲ್ಲೇ ಅದನ್ನೆಲ್ಲ ಮಾಡ್ಬೋದು. ಅದರಿಂದ ನೀವು ಈ ರಾಶಿ ಭವಿಷ್ಯ, ಇನ್ನೊಂದು ಭವಿಷ್ಯವನ್ನು ಯಾವ ರೀತಿ ತಗೋಬೇಕು ಅಂದರೆ, ನೀವು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಸಮಾಜವನ್ನು ಸಂಪೂರ್ಣ ಸಾಧ್ಯವಾದಷ್ಟು ಅಧ್ಯಯನ ಮಾಡಿ ಅಥವಾ ಯೋಚನೆ ಮಾಡಿ ಗ್ರಹಿಸಿ, ನೀವು ಶ್ರಮಕ್ಕೆ ತಕ್ಕ ಫಲ ಸಿಗ್ತಾ ಇದೆಯಾ ನನಗೆ, ನಾನು
ನನ್ನ ದೇಹ ಮತ್ತು ಮನಸ್ಸನ್ನು ಯಾವ ರೀತಿ ನಿಯಂತ್ರಣದಲ್ಲಿ ಇಟ್ಕೋತಾ ಇದ್ದೀನಿ, ನಾನು ಎಷ್ಟು ಶ್ರಮ ಪಡ್ತಾ ಇದ್ದೀನಿ, ನನ್ನ ಒಳಗಡೆ ಇರುವ ಅರಿಷಡ್ ವರ್ಗಗಳನ್ನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಂತ ಏನು ಹೇಳ್ತೀವಿ ಅದನ್ನ ಎಷ್ಟು ಮಟ್ಟಿಗೆ ನಾವು ನಿಯಂತ್ರಿಸ್ಕೊಳ್ತಾ ಇದ್ದೀನಿ, ಸಮಾಜಕ್ಕೆ ನಾನು ಎಷ್ಟು ಮಟ್ಟಿಗೆ ಗ್ರಹಿಸ್ಕೊಂಡು ಅದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದೀನಿ, ನಾನು ಈ ಎಲ್ಲ ಅಂಶಗಳಿದಾವಲ್ಲ, ಅರಿವೇ ಗುರು ಅಂತ ಹೇಳ್ತಾರಲ್ಲ, ನಿಮ್ಮನ್ನ ನೀವು ಮಾಡಿಕೊಂಡು ನಿಮ್ಮ ರಾಶಿ, ಈಗ ನೀವು ಉದಾಹರಣೆಗೆ ನೀವು ಮದುವೆ ಆಗುವಂತಹ ಪರಿಸ್ಥಿತಿಯಲ್ಲಿರುವ ಹೆಣ್ಣು ಅಥವಾ ಗಂಡಾಗಿದ್ರೆ ಈಗಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಯಾವ ಥರದ ಹೆಣ್ಣು ಬೇಕು ನನಗೆ, ಯಾವ ಥರ ಮನೋಭಾವ ಬದಲಾವಣೆಯನ್ನು ಗಮನಿಸಬೇಕು. ಹಾಗೆ ಹೆಣ್ಣು ಅಷ್ಟೇ, ಗಂಡು ಯಾವ ಥರ ಬೇಕು ಅನ್ನೋದು, ಉದ್ಯೋಗ ಆದರೆ ನನಗೆ ಯಾವುದು ಉದ್ಯೋಗ, ಅನಾರೋಗ್ಯ ಆದರೆ ಯಾವ ರೀತಿ ಅನಾರೋಗ್ಯ, ಇದೆಲ್ಲವೂ ಕೂಡ ನೀವೇ ಸೆಲ್ಫ್ ಅನಲೈಸ್ ಮಾಡಿಕೊಂಡು ಕನ್ಫ್ಯೂಸ್ ಆದಾಗ ಗೊಂದಲಕ್ಕಾದಾಗ ನಿಮ್ಮ ವೆಲ್ ವಿಷರ್ನೋ ಅಥವಾ ಸಬ್ಜೆಕ್ಟ್ ಎಕ್ಸ್ಪರ್ಟ್ನೋ ಅಥವಾ ಡಾಕ್ಟ್ರು ಇಂಜಿನಿಯರು ಪೊಲೀಸರು ಅಥವಾ ಇನ್ಯಾರನೋ ಲಾಯರು ಈ ಥರದ್ದು ಯಾವುದೋ ಸಮಸ್ಯೆಗಳಿಗೆ ಸಂಬಂಧಿಸಿದಂಗೆ ಅಂಥವ್ರನ್ನ ಭೇಟಿ ಮಾಡಿ ನಿಮ್ಮ ಪಾಡಿಗೆ ನೀವೇ ಯಾವುದೇ ಅತಿಮಾನುಷ ಶಕ್ತಿಯನ್ನು ಭವಿಷ್ಯವನ್ನು ನಂಬುದೆ. ಕೆಲವು ಭವಿಷ್ಯಗಳು ಖಂಡಿತ ನಿಜ ಆಗ್ತವೆ, ಇಲ್ಲ ಅಂತಲ್ಲ. ಈಗ ಕುರ್ಚಿಗಾಗಿ ಕಿತ್ತಾಟ ನಡೀತಾ ಇದೆ, ಕೆಲವರು ಇವ್ರು ಆಗ್ಬೋದು, ಕೆಲವರು ಅವ್ರು ಮುಂದುವರಿತಾರೆ ಅಂತ ಹೇಳ್ತಾರೆ, ಕೆಲವು ಕ್ರಿಕೆಟ್ ಮ್ಯಾಚಲ್ಲಿ ಇವ್ರು ಗೆಲ್ಬೋದು, ಅವ್ರಾಗ ಚುನಾವಣೆಯಲ್ಲಿ ಅವ್ರು ಗೆಲ್ತಾರೆ, ಇದೆಲ್ಲವೂ ಕೂಡ ಹೆಚ್ಚು ಕಡಿಮೆ ಊಹೆ ಮೇಲೆ ಹೋಗ್ತಾ ಇರುತ್ತೆ. ಕೆಲವ್ರು ಹೇಳೋದು ನಿಜ ಆಗುತ್ತೆ, ಕೆಲವ್ರು ಹೇಳೋದು ನಿಜ ಆಗೋದಿಲ್ಲ. ನಿಮ್ಮ ಹುಟ್ಟಿದ ದಿನಾಂಕದ ಮೇಲೆ, ಡೇಟ್ ಮೇಲೆ ಅಥವಾ ಬಣ್ಣದ ಮೇಲೆ, ಇನ್ಯಾವುದೋ ಕವಡೆ ಮೇಲೆ, ಗಿಣಿಶಾಸ್ತ್ರದ ಮೇಲೆ ಖಂಡಿತವಾಗಲೂ ಸ್ಪಷ್ಟವಾಗಿ ಹೇಳುವ ಯಾವ ಸಾಧ್ಯತೆಯೂ ಇಲ್ಲ. ಯಾಕೆ ಅಂದರೆ ಇಡೀ ಜಗತ್ತಿನ 800 ಕೋಟಿಗಳಿಗೆ ಬೇರೆ ಅನೇಕ ಕಾರಣಗಳಿರ್ತವೆ. ನೀವು ಎಲ್ಲಿ ಹುಟ್ಟಿರ್ತೀರಾ, ಯಾರ ಮನೆಯಲ್ಲಿ ಹುಟ್ಟಿರ್ತೀರಾ, ಯಾವ ತಂದೆ ತಾಯಿಗೆ ಹುಟ್ಟಿರ್ತೀರಾ, ಅವರ ಆರ್ಥಿಕ ಪರಿಸ್ಥಿತಿ ಏನು, ಅವ್ರ ಎಜುಕೇಷನ್ ಏನು. ನೀವು ಕಾಶ್ಮೀರದಲ್ಲಿ ಹುಟ್ಟಿದ್ರೆ ನಿಮ್ಮ ಬದುಕಿನ ಪರಿಸ್ಥಿತಿ ಬೇರೆ ಇರುತ್ತೆ, ಅದೇ ನೀವು ಬೆಂಗಳೂರಲ್ಲಿ ಹುಟ್ಟಾಗ ಅವ್ರಿಗೆ ಆಗೋದಿಲ್ಲ, ಪಾಕಿಸ್ತಾನದಲ್ಲಿ ಹುಟ್ಟಿದಾಗ ಆಗೋದಿಲ್ಲ, ಚೀನಾದಲ್ಲಿ ಹುಟ್ಟಿದಾಗ ಆಗೋದಿಲ್ಲ, ಅಮೆರಿಕಾದಲ್ಲಿ ಹುಟ್ಟಿದಲ್ಲಿ ಬೇರೆ ಬರುತ್ತೆ. ಹಾಗೆ ಪ್ರದೇಶಗಳು, ಆಫ್ರಿಕಾದಲ್ಲಿ ಹುಟ್ಟಿದಾಗ ಬೇರೆ. ನಿಮ್ಮ ಹುಟ್ಟು, ನಿಮ್ಮ ಎಲ್ಲವೂ ಸೇರಿ ಅರಿಸ್ಟಾಟಲ್ ಹೇಳ್ದಂಗೆ ಒಂದು ಹುಟ್ಟಿದ ತಕ್ಷಣ ಒಂದು ಮಗು ಸ್ವತಂತ್ರವಾಗಿ ಹುಟ್ಟೋದಿಲ್ಲ, ಎಲ್ಲ ಬಂಧನಗಳನ್ನು ಅದು ಕಟ್ಕೊಂಡಿರುತ್ತೆ. ಒಂಥರ ಎಲ್ಲ ಬಂಧನಗಳ ಜೈಲಲ್ಲಿ ಇದ್ದಂಗೆ. ನಾವು ಹುಟ್ಟಿದ ತಕ್ಷಣ ಯಾರಿಗೋ ಮಗ ಆಗ್ತೀವಿ, ಇನ್ಯಾರಿಗೋ ತಮ್ಮ ಆಗ್ತೀವಿ, ಇನ್ಯಾರಿಗೋ ಚಿಕ್ಕಪ್ಪ ದೊಡ್ಡಪ್ಪ, ಇನ್ಯಾರಿಗೋ ದೇಶದ ಪ್ರಜೆ, ಇನ್ಯಾವುದೋ ಭಾಷೆ, ಇನ್ಯಾವುದೋ ಜಾತಿ ಧರ್ಮ, ಇವೆಲ್ಲ ಸೇರೋದ್ರಿಂದ ನಿಮಗೆ ಈ ಥರದ ನಿಶ್ಚಿತವಾಗಿ ಖಂಡಿತವಾಗ್ಲೂ ಒಂದು ಭವಿಷ್ಯವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಪ್ರಕೃತಿಗೆ ನಿಜವಾಗ್ಲೂ ಎಷ್ಟೋ ಸರಿ ಭವಿಷ್ಯ ಗೊತ್ತಿರೋದಿಲ್ಲ. ಪ್ರಕೃತಿಯೇ ಈಗ ಮೇಘ ಸ್ಫೋಟ ಆಗುತ್ತೆ ಅಂತಲ್ಲ, ಒತ್ತಡ ಕ್ರಿಯೇಟ್ ಆದಾಗ ಮೇಘ ಸ್ಫೋಟ ಆಗುತ್ತೆ. ಚಂಡಮಾರುತ ಕೂಡ ಪ್ರಕೃತಿ ಇಂಥ ದಿನ ಹೀಗೆ ಅದಕ್ಕೂ ಗೊತ್ತಿರೋದಿಲ್ಲ, ಇನ್ನೆಲ್ಲೋ ಏನೋ ವ್ಯತ್ಯಾಸಗಳಾಗಿ ಆಗುತ್ತೆ. ಭೂಮಿಯ ಮೇಲೆ ಒತ್ತಡ ಆದಾಗ ಭೂಮಿ ಕದಲಿ ಇದು ಭೂಕಂಪಗಳು ಆಗ್ತವೆ. ಇನ್ನೆಲ್ಲೋ ಯಾವುದೋ ಕಾಳ್ಗಿಚ್ಚು ಸಹಜವಾಗಿ ಆಗ್ಬೋದು, ಇನ್ಯಾರೋ ಹಾಕ್ಬೋದು, ಇನ್ಯಾವುದೋ ಬಾಂಬುಗಳಾಕಿ ಇನ್ಯಾರೋ ಸಾಯ್ಬೋದು. ಅದನ್ನೆಲ್ಲ ಹೇಗೆ ನೀವು ಇದು ಮಾಡ್ತೀವಿ? ಜಗತ್ತಲ್ಲಿ ಅನಾಹುತಗಳಾಗ್ತವೆ, ಅದಾಗ್ತವೆ, ಅದು ಹಾಗೇ ಆಗುತ್ತೆ, ಪ್ರತಿ ಸರಿನೂ ಆಗ್ತಾನೇ ಇದ್ದಾವೆ. ಎಷ್ಟೋ ಸರಿ ಭೂಮಿಗೆ ಕುಸಿತಗಳು ಎಲ್ಲೆಲ್ಲೋ ಆಗಿದ್ದಾವೆ, ಆದರೆ ಅವಾಗ ಜನಸಂಖ್ಯೆ ಇರಲಿಲ್ಲ. ಈಗ ಬೆಟ್ಟ ಗುಡ್ಡಗಳ ಕೆಳಗೆ ಎಲ್ಲ ಮನುಷ್ಯ ವಾಸ ಮಾಡೋದ್ರಿಂದ ಭೂಕುಸಿತ ಆಗಿ ಇಡೀ ಊರೇ ನಾಶ ಆಗೋದ್ರಿಂದ ನಮ್ಗದು ಕಾಣ್ತಿದೆ ಅಷ್ಟೇ. ಮೊದಲು ಈ ಭೂಕುಸಿತಗಳು ಸಹಜ ಇರ್ತಾ ಇತ್ತು, ಸಾಂಕ್ರಾಮಿಕ ರೋಗಗಳು ಇರ್ತಾ ಇತ್ತು. ಬರೀ ಈಗ ಕೊರೋನಾ ಅಷ್ಟೇ ಅಲ್ಲ, ಆವಾಗ ಪ್ಲೇಗಿಂದ ಹಿಡಿದು ಕಾಲ್ರ, ದಡಾರ, ಪೋಲಿಯೋ, ದೊಡ್ಡ ದೊಡ್ಡ ಕಾಯಿಲೆಗಳನ್ನೇ ಮನುಷ್ಯ ದಾಟ್ಕೊಂಡು ಬಂದಿದ್ದಾನೆ. ಅದರಿಂದ ಅಲ್ಲ ಕಾಲಘಟ್ಟದಲ್ಲಿ ಏನೇನಾಗ್ತವೆ ಈ ಭವಿಷ್ಯಗಳನ್ನ ನನಗೆಷ್ಟು, ನನ್ನ ಮಗ ಏನು, ಈಗ ಎಲ್ಲರೂ ಹೇಳ್ತಾರೆ ನನ್ನ ಮಗ ಭಾಳ ಬುದ್ಧಿವಂತ ಆದರೆ ಮೊಬೈಲ್ಗಳಲ್ಲಿ ಅಡಿಕ್ಟ್ ಆಗಿದ್ದಾನೆ, ನನ್ನ ಮಗ ಭಾಳ ಚೆನ್ನಾಗಿ ನಂಬರ್ ತಗೋತಾನೆ ಆದರೆ ಕಷ್ಟಪಡಲ್ಲ. ನಾವೇನು ಅನ್ಕೋತೀವಿ, ಅದು ನಮ್ಮ ಮಕ್ಕಳು ಅನ್ಕೋತೀವಿ. ನೋ, ಆ ಇಶ್ಯೂ ಇದೆಯಲ್ಲ ಅದು ಇಡೀ ಸಮಾಜದಲ್ಲಿ ಹೆಚ್ಚು ಕಡಿಮೆ ಒಂದು ಸಾಮಾಜಿಕ ಸಮಸ್ಯೆ. ಅದು ಎಲ್ಲರ ಮನೆಯ ಮಕ್ಕಳುಗಳು ಕೂಡ ಈಗ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ, ಎಲ್ಲರೂ ಜಂಕ್ ಫುಡ್ಗೆ ಅಡಿಕ್ಟ್ ಆಗಿದ್ದಾರೆ, ಎಲ್ಲರೂ ಅಪ್ಪ ಅಮ್ಮನ್ನ ಸ್ವಲ್ಪ ತಿರಸ್ಕರಿಸ್ತಾ ಇದ್ದಾರೆ, ಎಲ್ಲರೂ ಸ್ವಲ್ಪ ಸೋಮಾರಿಗಳಾಗಿ ಲಾವಿಶ್ ಆಗ್ತಾ ಇದ್ದಾರೆ. ಸೊ ಎಲ್ಲರೂ ಕೆಟ್ಟ ದುರಭ್ಯಾಸಗಳಿಗೆ ಬಲಿಯಾಗ್ತಾ ಇದ್ದಾರೆ. ಇದು ನಮ್ಮ ಮಗ ಮಾತ್ರ ಅಲ್ಲ, ಈ ಸಮಾಜದಲ್ಲಿ ನಾವಿರೋದ್ರಿಂದ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆ ಪರಿಣಾಮವನ್ನು ಬೀರ್ತಾ ಇರುತ್ತೆ. ಸೊ ಅಷ್ಟು ವಿಶಾಲವಾಗಿ ನೀವು ಯೋಚನೆ ಮಾಡಬೇಕೆ ಹೊರತು ಯಾರೋ ಜ್ಯೋತಿಷ್ಯರು ನಮ್ಮ ಕಣ್ಣು ನೋಡಿ, ನಮ್ಮ ಕೈ ನೋಡಿನೋ, ನಮ್ಮ ಡೇಟ್ ಆಫ್ ಬರ್ತ್ ನೋಡಿನೋ ಹೀಗೆ ಆಗುತ್ತೆ ಅನ್ನೋ ಭವಿಷ್ಯವಾಣಿ ಇದೆಯಲ್ಲ, ಅದು ಭವಿಷ್ಯಕ್ಕೆ ಗೊತ್ತಿಲ್ಲ, ಪ್ರಕೃತಿಗೆ ಗೊತ್ತಿಲ್ಲ ಅಂದಮೇಲೆ ಇವ್ರು ಹೇಗೆ ಮಾಡ್ತಾರೆ? ಅವ್ರು ಹೇಳೋದು ಕೆಲವು ನಿಜ ಇರುತ್ತಲ್ಲ ಅಂದರೆ, ನಾನು ಆಗಲೇ ಹೇಳ್ತೇನಲ್ಲ, ಸಹಜವಾದ ಕೆಲವನ್ನ ಅವರು ಎಲ್ರಿಗೂ ಸಾರ್ವತ್ರೀಕರಣಗೊಳಿಸಿ ನಿಮ್ಗಾಗುತ್ತೆ ಅಂತಾರೆ. ಎಲ್ಲರ ಮನೆಯಲ್ಲೂ ಅದೇ, ಎಲ್ಲರ ಮನೆಯ ದೋಸೆ ತೂತು ಅಂತ ಹೇಳ್ತಾರಲ್ವ, ಹಾಗೆ ಎಲ್ಲರೂ ಇದರಲ್ಲೂ ಕೂಡ ಹಾಗೆ ಪ್ರಾಬ್ಲಮ್ಸ್ ಇರ್ತವೆ. ಅದನ್ನೆಲ್ಲ ಮಾಡಿ ಎಕ್ಸ್ಪರ್ಟ್ಸು ಸಿಂಪ್ಲಿಫೈ ಮಾಡಿ ನಿಮ್ಗೆ ಹೇಳ್ತಿರ್ತಾರೆ, ಅದು ನನಗೆ ಅದು ಅನ್ವಯಿಸುತ್ತೆ ಅಂತ ಅನ್ನಿಸ್ತಾ ಇರುತ್ತೆ. ಅದರಿಂದ ಹೊಸ ವರ್ಷದ ಭವಿಷ್ಯ ಏನಪ್ಪ ಅಂದರೆ, ನಿಮ್ಮ ಅರಿವೇ ನಿಮ್ಮ ಗುರು. ನೀವು ಕಷ್ಟಪಡಿ, ನೀವು ನಿಮ್ಮನ್ನು ಅರ್ಥಕೊಳ್ಳಿ, ಆ ಇಡೀ ಸಮಾಜವನ್ನು ಅಧ್ಯಯನ ಮಾಡಿ ಸೂಕ್ಷ್ಮವಾಗಿ ಗಮನಿಸಿ ಮುಂದಕ್ಕೆ ಹೋಗ್ತಾ ಇರಿ. ಆಗ ನಿಮಗೆ ಏನೇನು ಸಿಗುತ್ತಲ್ಲ ಅದೇ ಭವಿಷ್ಯ. ಕೆಲವರು ಏನು ಸಿಗುತ್ತೆ ಅದೇ, ಏನು
ಬಂದಿದ್ದೆವು, ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತೇಳಿ ತಗೊಳ್ಳಿ. ಆಮೇಲೆ ಅದು ಸಾಕಾಗಿಲ್ಲ ಅಂದರೆ ಇನ್ನಷ್ಟು ಶ್ರಮ ಪಡೆಯ ಹೊರ್ತುನು ಈ ಎಲ್ಲ ರಾಶಿ ಭವಿಷ್ಯ ಅದು ಇದು ಅದ್ರ ಮೇಲೆ ನೀವು ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ. ಅದರ ಸಾರ್ವತ್ರಿಕ ಸತ್ಯ ಖಂಡಿತ ಅಲ್ಲ, ಅದೊಂದು ಕಮರ್ಷಿಯಲ್ ಉದ್ಯೋಗ ಅಂತ ಕರಿಬೋದು. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಅಂತೇಳಿ ಪೀಪಲ್ ಟಿವಿ ವೀಕ್ಷಕರಿಗೆ ಕೇಳ್ಕೊತೀನಿ. ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ನಮಸ್ಕಾರ.